ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಯುಜಿಸಿ ಕಡೆಯಿಂದ ಹೊಸ ಕಾಯ್ದೆಗಳು, ಒಂದಷ್ಟು ರೂಲ್ಸ್ಗಳು ಬಂತು. ಏನು? ಕಾಲೇಜುಗಳಲ್ಲಿ ಮತ್ತು ಯೂನಿವರ್ಸಿಟಿಗಳಲ್ಲಿ ಜಾತಿ ಆಧಾರಿತ ತಾರತಮ್ಯವನ್ನು ತೊಡೆದು ಹಾಕಬೇಕು. ಆ ರೀತಿ ಏನಾದರೂ ನಡೆದ್ರೆ, ಯಾರ ಮೇಲಾದರೂ ತಾರತಮ್ಯ ನಡೆದ್ರೆ, ದೌರ್ಜನ್ಯ ನಡೆದ್ರೆ ಅದನ್ನ ಅಡ್ರೆಸ್ ಮಾಡೋದಕ್ಕೆ, ಅದರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಪ್ರತಿ ಕಾಲೇಜು ಯೂನಿವರ್ಸಿಟಿಗಳಲ್ಲಿ ಸಮಿತಿಯನ್ನ ರಚನೆ ಮಾಡಿರಬೇಕು. ಆ ಸಮಿತಿ ಅದಕ್ಕೆ ಜವಾಬ್ದಾರಿಯುತವಾಗಿರುತ್ತೆ. ಸಮಿತಿ ಸರಿಯಾದಂತಹ ಕ್ರಮಗಳನ್ನ ಕೈಗೊಳ್ಳಿಲ್ಲ ಅಂದ್ರೆ ಕಾಲೇಜಿನ ಪ್ರಾಂಶುಪಾಲರು ಅಥವಾ ಮುಖ್ಯಸ್ಥರ ವಿರುದ್ಧ ಕ್ರಮ ಆಗುತ್ತೆ ಮತ್ತು ಕಾಲೇಜಿನ ಪರವಾನಗಿ ರದ್ದಾಗುವ ಸಾಧ್ಯತೆ ಇರುತ್ತೆ ಅನ್ನುವ ರೀತಿಯಲ್ಲಿ ಯುಜಿಸಿ ಒಂದು ಆಕ್ಟ್ ಅನ್ನ ಪಾಸ್ ಮಾಡ್ಕೊಳ್ತು, ಜಾರಿ ಮಾಡ್ತು. ಅದು ಮಾಡಿದ್ದು ನರೇಂದ್ರ ಮೋದಿ ಸರ್ಕಾರಕ್ಕೆ ಏನೋ OBC ಗಳ ಮೇಲೆ, SC ST ಗಳ ಮೇಲೆ ಇನ್ನಿಲ್ಲದ ಪ್ರೀತಿ, ಬ್ರಾಹ್ಮಣರ ವಿರುದ್ಧ ಅಥವಾ ಸವರ್ಣೀಯರ ವಿರುದ್ಧ ಅವರು ಒಂದು ರೀತಿಯಾದಂತಹ ಈ ಸವರ್ಣೀಯರು ಮತ್ತು ಬ್ರಾಹ್ಮಣರು, ದಲಿತರು ಮತ್ತು OBC ಗಳ ವಿರುದ್ಧ ನಡೆಸುವಂತಹ ದೌರ್ಜನ್ಯದ ವಿರುದ್ಧ ಕಟ್ಟುಬದ್ಧರಾಗಿ ಹೋರಾಡೋದಕ್ಕೆ ತೆಗೆದುಕೊಂಡ ನಿರ್ಧಾರ ಅಂತೇನು ಅನ್ಕೋಬೇಕಾಗಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿದ್ದಕ್ಕೆ ಅದನ್ನ ಮಾಡಿದ್ದು. ಸುಪ್ರೀಂ ಕೋರ್ಟ್ ಹೇಳಿದ್ದಕ್ಕೆ ಅದನ್ನ ಮಾಡಿದ್ದು. ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ, ಅದಕ್ಕೆ ಕಾರಣ ಇದೆ. ಸುಪ್ರೀಂ ಕೋರ್ಟ್ ಹೇಳಿದ್ದಕ್ಕೆ ಮಾಡಿದ್ದು ಅನ್ನೋದಕ್ಕೆ ಒತ್ತಿ ಹೇಳೋದಕ್ಕೆ ಕಾರಣ ಇದೆ, ಮುಂದಕ್ಕೆ ತಿಳಿಸ್ತೀನಿ. ಸೊ ಏನಾಯ್ತು? ಅದಾದ ನಂತರ ಬ್ರಾಹ್ಮಣರು ಬೀದಿಗೆ ಬಂದ್ರು, ಸವರ್ಣೀಯ ಅಂತ ಕರೆಸ್ಕೊಳ್ಳುವ ಜಾತಿಗಳು ಬೀದಿಗೆ ಬಂದ್ರು, ಇನ್ನಿಲ್ಲದಂತಹ ರಾದ್ಧಾಂತ ಮಾಡಿ ಬಿಸಾಕಿದ್ರು. ಎಲ್ಲೆಲ್ಲೂ ಪ್ರತಿಭಟನೆಗಳು. ಯಾವ ಮಟ್ಟಕ್ಕೆ ಅಂದ್ರೆ, ಆರಂಭದಲ್ಲಿ ನೀವು ನೋಡಿದ್ರಲ್ಲ, ನರೇಂದ್ರ ಮೋದಿ ಫೋಟೋಗೆ ಶೂ ಅಲ್ಲಿ ಚಪ್ಪಲಿಯಲ್ಲಿ ಹೊಡೆಯುವಂಥದ್ದು ನಡೀತು ಅಲ್ಲಲ್ಲಿ. ಅಮಿತ್ ಶಾ ಫೋಟೋಗಳಿಗೆ ಚಪ್ಪಲಿಯಲ್ಲಿ ಹೊಡೆಯುವಂಥದ್ದು, ಚಪ್ಪಲಿ ಹಾರ ಹಾಕುವಂಥದ್ದು. ಈ ದೇಶದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಆಕ್ರೋಶ. ಧರ್ಮೇಂದ್ರ ಪ್ರಧಾನ್ನ ಆನ್ ಕ್ಯಾಮ್ರಾ ಒಂಡು ಮೇಲೊದ್ದು ಹೊರಗಾಗ್ತೀವಿ ಅನ್ನುವಂಥ ರೀತಿ. ಅಂಡು ಅನ್ನೋ ಪದದಲ್ಲಿ ನೀವು ಇನ್ನೊಂದಷ್ಟು ಕೆಟ್ಟ ಪದವನ್ನ ಹಾಕೊಳ್ಳಿ, ಅದಕ್ಕೆ ಸಮಾನಾರ್ಥಕ. ನಾನು ಆ ಪದ ಬಳಸ್ತಾ ಇಲ್ಲ. ಅಂಡು ಅಂತ ಸ್ವಲ್ಪ ಅರ್ಧ ಎಫೆಕ್ಟ್ ಕೊಡೋ ಪದವನ್ನು ಮಾತ್ರ ಬಳಸ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಇದರ ನಡುವೆ ಒಂದಷ್ಟು ಜನ ಕೋರ್ಟ್ಗೆ ಹೋದ್ರು. ಇದು ಮೇಲ್ಜಾತಿಗಳ ವಿರುದ್ಧ ಶೋಷಣೆಗೆ ಅವಕಾಶ ಮಾಡಿಕೊಡುತ್ತೆ, ಸುಳ್ಳು ಸುಳ್ಳು ಕೇಸುಗಳನ್ನು ಹಾಕ್ಬಿಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಹೀಗೆ ಹಾಗೆ ಅಂತ ಕೋರ್ಟ್ಗೆ ಹೋದ್ರು. ಕೋರ್ಟ್ ಅಲ್ಲಿ ಒಂದು ಬೆಂಚು, ಸುಪ್ರೀಂ ಕೋರ್ಟ್ ಹೇಳಿದ್ದಕ್ಕೆ UGC ಮಾಡಿದ್ದು ಅಂತ ಒತ್ತಿ ಒತ್ತಿ ಹೇಳದ್ನಲ್ಲ, ಅದೇ ಸುಪ್ರೀಂ ಕೋರ್ಟ್. ಇಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಬೆಂಚು, ಇಬ್ಬರು ಜಡ್ಜ್ಗಳು, ಅಲ್ಲಿ ದ್ವಿಸದಸ್ಯ ಪೀಠ, ಇಬ್ಬರು ಬ್ರಾಹ್ಮಣರೇ. ಅದೇ ಸುಪ್ರೀಂ ಕೋರ್ಟ್. ಯಾವ ಸುಪ್ರೀಂ ಕೋರ್ಟ್ ಈ ರೀತಿ ಮಾಡಿ ಒಂದಷ್ಟು ರೂಲ್ಸ್ ಅನ್ನು ಫ್ರೇಮ್ ಮಾಡಿ ಅಂತ ಹೇಳಿತ್ತು, ಅದೇ ಸುಪ್ರೀಂ ಕೋರ್ಟ್ ಅದಕ್ಕೆ ತಡೆ ಕೊಟ್ಬಿಟ್ಟಿದೆ. ಈಗ UGC ಆಕ್ಟ್ಗೆ ತಡೆ ಕೊಟ್ಟಿದೆ ಮತ್ತು ಹೇಳಿದೆ, ಈ ಒಂದು ರೂಲ್ಸ್ ಫ್ರೇಮಿಂಗ್ ಇದೆಯಲ್ಲ ಅದನ್ನು ರೀಫ್ರೇಮ್ ಮಾಡಿ ಅಂತ, ಮತ್ತೆ ಸ್ಟ್ರಕ್ಚರ್ ಮಾಡಿ ಅನ್ನುವಂತಹ ಆದೇಶವನ್ನು ಕೊಟ್ಟಿದೆ. ಸೊ ಇಲ್ಲಿ ನೀವು ಯೋಚನೆ ಮಾಡಬೇಕಾಗಿರುವಂತಹದ್ದು, ಫಸ್ಟ್ ಆಫ್ ಆಲ್ ಗವರ್ನಮೆಂಟ್ಗೆ ಅಂತಹ ಯೋಚನೆ ಬರಲ್ಲ, ತಾರತಮ್ಯ ತೊಡೆದು ಹಾಕಬೇಕು ಈ ದೇಶ ಅಂತ ನರೇಂದ್ರ ಮೋದಿ ಸರ್ಕಾರಕ್ಕೆ ಯೋಚನೆ ಬರಲ್ಲ. ಸುಪ್ರೀಂ ಕೋರ್ಟೇ ಹೇಳುತ್ತೆ. ಆನಂತರ ಅದೇ ಸುಪ್ರೀಂ ಕೋರ್ಟ್ ಬಂದು ತಡೆ ಕೊಡ್ಬಿಡುತ್ತೆ, ಅದ್ರ ಜೊತೆಗೆ ಆದೇಶನೂ ಕೊಟ್ಬಿಡುತ್ತೆ, ಬದಲಾಯಿಸಿ ಅಂತ ಒಂದಷ್ಟು. ಇಲ್ಲಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಬಂದ ತಕ್ಷಣ ಸುಪ್ರೀಂ ಕೋರ್ಟ್ UGCಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡುತ್ತೆ. ಓಕೆ, ಆ ಉತ್ತರಕ್ಕಾದ್ರೂ ಕಾಯ್ಬೇಕಲ್ವಾ? ಕಾಯ್ಲಿಲ್ಲ. ಆದೇಶನೂ ಜೊತೆ ಕೊಟ್ಬಿಡ್ತು. ಏನಂತ? ಒಂದಷ್ಟು ರೀಫ್ರೇಮಿಂಗ್ ಮಾಡಿ ಅಂತ. ಅವಾಗ ಅವ್ರಿಗೆ ನೋಟಿಸ್ ಕೊಟ್ಟಿದ್ರ ಅರ್ಥ ಏನು? ಏನಷ್ಟು ಅರ್ಜೆಂಟ್ ಇತ್ತು ಸುಪ್ರೀಂ ಕೋರ್ಟ್ಗೆ ದಿಢೀರ್ ಅಂತ ತಡೆ ಕೊಟ್ಟು ಮಾಡುವಂತಹದ್ದು? ಈ ಪ್ರಶ್ನೆಗಳು ಬರ್ತವೆ. ಬಟ್ ಕೊಟ್ಟಾಗಿದೆ, ಈಗ ತಡೆ ಬಂದ್ಬಿಟ್ಟಿದೆ. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂದ್ರೆ, ಈ ದೇಶದಲ್ಲಿ ಶತಶತಮಾನಗಳಿಂದ ಸಹ ಕೆಲವರು ಹಲವರನ್ನ ಗುಲಾಮರಾಗಿಟ್ಕೊಳ್ಳೋದು ತಮ್ಮ ಹಕ್ಕು ಅನ್ಕೊಂಡಿದ್ದಾರೆ. ಅದಕ್ಕೆ ಅವರು ಕೊಡುವಂತಹ ಸಮಜಾಯಿಷಿ ಏನು ಅಂದ್ರೆ, ನೋಡಿ ನಮ್ಮ ಶಾಸ್ತ್ರಗಳು, ನೋಡಿ ಮನುಸ್ಮೃತಿ, ಇದೇ ನಮ್ಮ ಸಂಸ್ಕೃತಿ, ಇದೇ ನಾವು ಒಪ್ಪುವ ಸಂವಿಧಾನ, ಈ ದೇಶದ ಸಂವಿಧಾನ ನಾವು ಒಪ್ಪಲ್ಲ. ಯಾಕೆ ಒಪ್ಪಲ್ಲ ಅಂದ್ರೆ, ಅದರಲ್ಲಿ ಎಲ್ಲರೂ ಸಮಾನರು ಅಂತ ಬರೆದಿದೆ ನಮ್ಮ ದೇಶದ ಸಂವಿಧಾನದಲ್ಲಿ, ಹಾಗಾಗಿ ಅದನ್ನು ಒಪ್ಪಲ್ಲ ಅಂತ ಅವತ್ತೇ ಘೋಷಣೆ ಮಾಡ್ಕೊಂಡಿದ್ರು. ಯಾವಾಗ ಈ ದೇಶಕ್ಕೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡಿ ಮಂಡಿಸಿದ್ರು, ಯಾವಾಗ ಅದು 1950ರಲ್ಲಿ ಜಾರಿ ಆಯ್ತು, ಅಂದಿನಿಂದಲೂ ಸಹ ಮಂಡಿಸಿದ ದಿನದಿಂದಲೇ, ಜಾರಿ ದಿನ ಅಲ್ಲ, ಮಂಡಿಸಿದ ದಿನದಿಂದಲೇ ಅಂಬೇಡ್ಕರ್ ವಿರುದ್ಧ ಕೆಂಡ ಕಾರಿದ್ರು. ಈ ಸಂವಿಧಾನವನ್ನ ನಾವು ಒಪ್ಪಲ್ಲ ಅಂತ ಘೋಷಣೆ ಮಾಡಿಕೊಂಡ್ರು. RSS ಘೋಷಣೆ ಮಾಡ್ತು, ವಿಶ್ವ ಹಿಂದಿ ಪರಿಷತ್ ಘೋಷಣೆ ಮಾಡ್ತು, ಹಿಂದುತ್ವದ ಹೆಸರಿನಲ್ಲಿ ಎಲ್ಲರೂ ಘೋಷಣೆ ಮಾಡ್ಕೊಂಡ್ರು. ಮೇಲ್ವರ್ಗ ಅಂತ ಕರೆಸ್ಕೊಳ್ಳುವವರು ಸಹ ಅದನ್ನೇ ಪ್ರತಿಪಾದಿಸ್ಕೊಂಡು ಬಂದ್ರು. ಇವತ್ತಿಗೂ ಅವರು ಈ ದೇಶದ ಸಂವಿಧಾನ ಒಪ್ಪಲ್ಲ, ರಾಷ್ಟ್ರಗೀತೆ ಒಪ್ಪಲ್ಲ, ರಾಷ್ಟ್ರಧ್ವಜವನ್ನು ಒಪ್ಪೋದಿಲ್ಲ.
ಆದರೆ ಸಂವಿಧಾನದಲ್ಲಿ ಅದನ್ನು ವಿರೋಧಿಸೋದಕ್ಕೆ ಅವಕಾಶ ಇಲ್ಲ. ವಿರೋಧಿಸೋದಕ್ಕೆ ಅವಕಾಶ ಇದೆ ಅಂದ್ರೆ ವಾಕ್ ಸ್ವಾತಂತ್ರ್ಯ ಅಂತ ಹೆಸರು ಹೇಳ್ಕೊಂಡು ವಿರೋಧಿಸ್ತಾರೆ. ಬಟ್ ಅವ್ರು ಅನ್ಕೊಂಡಾಗೆ ನಡ್ಕೊಳಕ್ ಆಗೋದಿಲ್ಲ. ಅಟ್ಲೀಸ್ಟ್ ಆನ್ ಪೇಪರ್ ಕಾನೂನಾತ್ಮಕವಾಗಿ ಆದರೂ ದೌರ್ಜನ್ಯ ನಡೆದರೆ ಕ್ರಮ ಆಗುತ್ತೆ ಅನ್ನುವಂತಹ ಭಯ ಇದೆ. ಆದರೆ ಅದು OBCಗಳಿಗೆ ಇಲ್ಲಿಯವರೆಗೆ ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ. SC/STಗೆ ಮಾತ್ರ ಇತ್ತು. ಅಟ್ರಾಸಿಟಿ ಆಕ್ಟ್ ಹೆಸರಿನಲ್ಲಿ ಕಾಲೇಜುಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು, ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಬೋಧಕ ಏನು ವರ್ಗ ಇದೆ ಅವರು ಸಹ ಸಾಕಷ್ಟು ಡಿಸ್ಕ್ರಿಮಿನೇಷನ್ ಅನ್ನ, ಒಂದು ತಾರತಮ್ಯವನ್ನ ಅನುಭವಿಸ್ಕೊಂಡೇ ಬಂದಿದ್ದಾರೆ. ಅದೆಲ್ಲವನ್ನೂ ತೊಡೆದು ಹಾಕಬೇಕು ಅನ್ನುವಂಥದ್ದೇ ನಮ್ಮ ಸಂವಿಧಾನದ ಅಂತಿಮ ಗುರಿ. ತಾರತಮ್ಯ ಅನ್ನೋದೇ ಇರಬಾರ್ದು. ಜಾತಿಯ ಕಾರಣಕ್ಕಾಗ್ಲಿ, ಧರ್ಮದ ಕಾರಣಕ್ಕಾಗಿ, ಲಿಂಗದ ಕಾರಣಕ್ಕಾಗಿ, ಯಾವುದೇ ಕಾರಣಕ್ಕಾಗ್ಲಿ ತಾರತಮ್ಯ ಇರಬಾರ್ದು ಅಂತ. ಅದರ ಪೂರಕವಾಗಿ ಅದೇ ರೀತಿಯಲ್ಲಿ ಈ ರೂಲ್ಸ್ಗಳು ಬಂದಿದ್ದು. ಬಟ್ ಈ ಹಲವರ ಮೇಲೆ ನಾವು ದೌರ್ಜನ್ಯ ನಡೆಸೋದು ನಮ್ಮ ಹಕ್ಕು ಅನ್ಕೊಂಡಿದ್ದಾರಲ್ಲ ಬ್ರಾಹ್ಮಣ ಸಮುದಾಯ ಮತ್ತು ಇತರೆ ಸವರ್ಣೀಯ ಸಮುದಾಯಗಳು, ಅವು ಬೀದಿಗೆ ಬಂದು ದೇಶದ ಪ್ರಧಾನಮಂತ್ರಿಯನ್ನ ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈದು ಚಪ್ಪಲಿಯಲ್ಲಿ ಹೊಡೆದು ಫೋಟೋಗಳಿಗೆ, ಗೃಹ ಮಂತ್ರಿಗೆ ಫೋಟೋಗಳಿಗೆ ಚಪ್ಪಲಿಯಲ್ಲಿ ಹೊಡೆದು, ಶಿಕ್ಷಣ ಮಂತ್ರಿ ವಿರುದ್ಧ ಕೆಟ್ಟ ಕೊಳಕ ಭಾಷೆಯನ್ನು ಬಳಸ್ಕೊಂಡು ಬೆದರಿಕೆ ಹಾಕಿದ್ವು. ಈ ಸರ್ಕಾರ ಕಿತ್ತೆಸೀತೀವಿ ಅಂದ್ರು, ಮೋದಿ ಸರ್ಕಾರನ ಕಿತ್ತೆಸೀತೀವಿ ಅಂದ್ರು, ವಿಡಿಯೋಗಳು ಮಾಡಿದ್ರು, ಪ್ರತಿಭಟನೆಗಳು ಮಾಡಿದ್ರು, ಏನೇನು ಮಾಡಿದ್ರು. ಇದ್ಯಾವುದು ಹೊಸದಲ್ಲ ಈ ದೇಶಕ್ಕೆ. ತಾರತಮ್ಯ ಹೋಗಬೇಕು ಅಥವಾ ಶೋಷಿತ ಸಮುದಾಯಗಳಿಗೆ ಒಂದಷ್ಟು ಸೌಲಭ್ಯಗಳು ಸಿಗಬೇಕು ಅಂದಾಗೆಲ್ಲ ಈ ಬ್ರಾಹ್ಮಣ ಸಮುದಾಯ ಮತ್ತು ಇತರೆ ಸವರ್ಣೀಯ ಸಮುದಾಯಗಳು ಇದೇ ರೀತಿನೇ ಆಡ್ಕೊಂಡು ಬಂದಿರೋದು. 1991ರಲ್ಲಿ VP ಸಿಂಗ್ ಸರ್ಕಾರ ಮಂಡಲ್ ಕಮಿಷನ್ ಅನ್ನ ಜಾರಿ ಮಾಡಿದಾಗ, OBCಗಳಿಗೆ ರಿಸರ್ವೇಶನ್ ಕೊಟ್ಟಾಗ ಇದಕ್ಕಿಂತ ಕೆಟ್ಟ ಕೊಳಕ ರೀತಿಯಲ್ಲಿ ನಡ್ಕೊಂಡಿದ್ರು, ಇದಕ್ಕಿಂತ ಹಿಂಸಾತ್ಮಕ ರೀತಿಯಲ್ಲಿ ನಡ್ಕೊಂಡಿದ್ರು. ಆವಾಗ ಬೀದಿಗಿಳಿದು ಹಿಂಸೆಗಿಳಿದ್ರು, ತಮ್ಮನ್ನು ತಾವೇ ಬೆಂಕಿ ಹಾಕೊಂಡು ಸುಟ್ಕೊಂಡ್ರು, ಪ್ರತಿಭಟನೆಗಳನ್ನ ಮಾಡಿದ್ರು, ಉರುಳಾಡಿದ್ರು, ಕಸ ಗುಡಿಸಿ ಬೇರೆ ಜಾತಿಗಳನ್ನ ನಿಂದನೆ ಮಾಡಿದ್ರು, ಏನೇನೋ ಮಾಡಿದ್ರು. ಬಟ್ ಆಗಿದ್ದು VP ಸಿಂಗ್ ಸರ್ಕಾರ ಗಟ್ಟಿ ಮನಸ್ಸು ಮಾಡಿ, ಧೈರ್ಯ ಮಾಡಿ VP ಸಿಂಗ್ ಅವತ್ತು ಪ್ರಧಾನಿಯಾಗಿದ್ರು. ಯಾವುದೇ ಕಾರಣಕ್ಕೂ ನಾವು ಹಿಂದಕ್ಕೆ ಹೋಗಲ್ಲ, ಹಿಂದೆ ಪಡ್ಕೊಳ್ಳೋದಿಲ್ಲ ಅಂತ ಗಟ್ಟಿಯಾಗಿ ಹೇಳಿದ್ರು. ಅದು ಸಾಧ್ಯ ಆಯ್ತು. ಈಗಿರೋದು ನರೇಂದ್ರ ಮೋದಿ ಸರ್ಕಾರ. BJP ಆಶೀರ್ವಾದ ಮತ್ತು RSS ಆಶೀರ್ವಾದ ಇದು ಬೇರೆ ಏನೂ ಅಲ್ಲ. ಬ್ರಾಹ್ಮಣರನ್ನ ಮತ್ತು ಮೇಲ್ಜಾತಿಗಳನ್ನ ಫುಸಲಾಯಿಸ್ಕೊಂಡು ಅವ್ರಿಗೆ ಬೆಣ್ಣೆ ಹಚ್ಕೊಂಡು ಬದುಕೋದಷ್ಟೇನೆ. ಸೊ ಅದಿಲ್ಲದೆ ಹೋದ್ರೆ ನರೇಂದ್ರ ಮೋದಿ ಸೀಟು ಭದ್ರ ಇರಲ್ಲ. ಹಾಗಾಗಿ ಇವರು ಬಗ್ಗುತ್ತಾರೆ ಅನ್ನುವಂತಹ ಅನುಮಾನಗಳು ಈ ಕಾಯ್ದೆ ಬಂದಾಗಿಂದಲೇ ಇತ್ತು. ಆದ್ರೆ ಈಗ ಕೋರ್ಟ್ ಮೂಲಕ ಅದಾಗಿದೆ. ಈಗ ನರೇಂದ್ರ ಮೋದಿ ಸರ್ಕಾರಕ್ಕೆ OBCಗಳ ಪರವಾಗಿ ಅಥವಾ SC/ST ಬೇರೆ ಯಾರ ಬಗ್ಗೆ ಇದ್ರ ಶೋಷಿತ ವರ್ಗಗಳ ಬಗ್ಗೆ ಕಾಳಜಿ ಇರೋದಾದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಸರಿಯಾದ ಉತ್ತರ ಕೊಟ್ಟು ಸರಿಯಾದ ವಾದವನ್ನ ಮಂಡಿಸಿ ಆ ತಡೆಯನ್ನ ವಾಪಸ್ ತಗೊಳ್ಳಂಗ್ ಮಾಡಬೇಕು. ಬಟ್ ಇವ್ರು ಮಾಡ್ತಾರಾ? ಐ ಡೋಂಟ್ ಥಿಂಕ್ ಸೊ. OBCಗಳನ್ನ ಫುಸಲಾಯಿಸೋದಿಕ್ಕೆ, ಅವರನ್ನ ಮೆಚ್ಚಿಸೋದಿಕ್ಕೆ ಒಂದು ಕಾಯ್ದೆ ಅಂತ ತರೋದು, ಈ ಕಡೆ ಬ್ರಾಹ್ಮಣ ವರ್ಗ ಮತ್ತು ಇತರೆ ಸವರ್ಣೀಯ ವರ್ಗಗಳು ಸಿಟ್ಟಾಗ್ತವೆ. ಆಗ ಸ್ಟೇ ಬರೋ ರೀತಿಯಲ್ಲಿ ಇವರೇನೋ ಒಂದು ವಾದವನ್ನು ಮಂಡಿಸ್ಬಿಟ್ರೆ ಇವರು ಖುಷಿ, ನಾವು ಪ್ರಯತ್ನ ಮಾಡಿದ್ವಿ, ಏನ್ ಮಾಡೋದು ಆಗ್ಲಿಲ್ಲ ಅಂತ OBCಗಳಿಗೂ ಹೇಳ್ಕೊಡ್ಬಹುದು. ಹಂಗೆ ಜೈ ಜೈ ಅಂತ ಹಿಂದುತ್ವ ಸೇರಿಸ್ಕೊಂಡು ಮತ್ತೆ ಚುನಾವಣೆ ಗೆಲ್ಲಬಹುದು ಇವರು. ಆ ಕಾರಣಕ್ಕಾಗಿಯೇ ಇವರು ಎರಡು ರೀತಿಯಲ್ಲೂ ಗೇಮ್ ಆಡ್ತಾರೆ BJP ಅವರು ಮತ್ತು ನರೇಂದ್ರ ಮೋದಿ ಸರ್ಕಾರ. ಅದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಯ್ತು. ಸ್ಪಷ್ಟವಾಗಿ ಇದು ಗೊತ್ತಾಯ್ತು. ಸುಪ್ರೀಂ ಕೋರ್ಟ್ ನೋಡಿ, ಮಾಡಿ ಅಂದಿದ್ದು ಸುಪ್ರೀಂ ಕೋರ್ಟ್, ಸ್ಟೇ ಕೊಟ್ಟಿರೋದು ಸುಪ್ರೀಂ ಕೋರ್ಟ್. ಅದು ಏನು ಬೆಂಚು, ದ್ವಿಸದಸ್ಯ ಬೆಂಚು. ಆ ದ್ವಿಸದಸ್ಯರಲ್ಲಿ ಇಬ್ಬರೂ ಬ್ರಾಹ್ಮಣ ಸಮುದಾಯದ ಜಡ್ಜ್ಗಳು. ಇದು ಹೇಗಿದೆ ನೋಡಿ, ಇದು ಹೇಗಿದೆ. ಸೊ ಒಟ್ನಲ್ಲಿ ಬ್ರಾಹ್ಮಣರು ಮತ್ತು ಸವರ್ಣೀಯರಿಗೆ ಅವರ ಮನಸ್ಸಿನಲ್ಲಿ ಕೂತಿರುವಂತಹ ಒಂದು ಪ್ರತಿಪಾದನೆ ಇದೆಯಲ್ಲ, ಬೇರೆಲ್ಲರೂ ಕೀಳು, ನಾವು ಮೇಲು, ಬೇರೆಲ್ಲರೂ ನಮ್ಮ ಗುಲಾಮರಾಗಿರ್ಬೇಕು, ಅವ್ರ ಮೇಲೆ ದೌರ್ಜನ್ಯ ನಡೆಸೋದು ನಮ್ಮ ಹಕ್ಕು, ನಮ್ಮ ಧಾರ್ಮಿಕವಾಗಿಯೇ ನಾವು ನಂಬ್ಕೊಂಡು ಬಂದಿರೋದು ಹಾಗೇನೆ, ನಮ್ಮ ಸಂಸ್ಕೃತಿನೇ ಹಾಗೇನೆ, ನಮ್ಮ ಪುರಾಣಗಳೇ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತವೆ ಅಂತ ಅವರ ಮನಸ್ಥಿತಿ ಇದೆಯಲ್ಲ, ಅದು ಗೆದ್ದಂಗೆ ಆದಂಗೆ. ಇದೇನಾದ್ರೂ ಇಲ್ಲಿಗೆ ಬಿದ್ದೋದ್ರೆ ಗೆದ್ದಂಗೆನೆ. ಅದಕ್ಕೆ ಅವಕಾಶ ಮಾಡಿಕೊಟ್ರೆ ಈ ಸಂವಿಧಾನಕ್ಕೆ ಅಗೌರವ ತೋರಿಸ್ದಂಗೆನೆ. ತಾರತಮ್ಯದ ವಿರುದ್ಧ ಯಾವ ಕಾಯ್ದೆ ಕಾನೂನು ಮಾಡೋ ಹಾಗಿಲ್ಲ ಅಂತ ಈ ರೀತಿ ಆಡ್ತಾರೆ ಮೇಲ್ವರ್ಗ ಅಂತ ಕರ್ಸ್ಕೊಳ್ಳುವವರು. ಅಂದ್ರೆ ನಾಚಿಕೆಗೇಡಿನ ಸಂಗತಿ, ನಾಚಿಕೆಗೇಡಿನ ಸಂಗತಿ. ಮತ್ತೆ ಇದಕ್ಕೆ ಒಂದಷ್ಟು OBCಗಳಲ್ಲೂ ಸಹ ಬೆಂಬಲ. ಯಾಕೆಂದ್ರೆ ಅವರನ್ನ ಶತಶತಮಾನಗಳಿಂದ ಇದೇ ಬ್ರಾಹ್ಮಣ ಸಮುದಾಯ ಮತ್ತು ಏನು ಸವರ್ಣಿ ಅಂತ ಕರ್ಸ್ಕೊಳ್ಳುವಂತ ಸಮುದಾಯ ಬ್ರೈನ್ ವಾಶ್ ಮಾಡಿ ಕೂರ್ಸಿಟ್ಟಿದೆ. ಏನಂತ, ನೀವು ಕಳೆದ ಜನ್ಮದಲ್ಲಿ ಮಾಡಬಾರದು ಪಾಪ ಮಾಡಿ, ಏನೇನೋ ಮಾಡಿ ಈ ಜನ್ಮದಲ್ಲಿ ಈ ಜಾತಿಯಲ್ಲಿ ಹುಟ್ಟುಬಿಟ್ಟಿದ್ದೀರಾ,
ಹಾಗಾಗಿ ಈ ಜಾತಿಯಲ್ಲಿ ನೀವು ಅದನ್ನ ಶಿಕ್ಷೆ ರೂಪದಲ್ಲಿ ಪರಿಗಣಿಸಬೇಕು. ಇದರಿಂದ ನಿಮ್ಗೆ ಮುಕ್ತಿ ಬೇಕು, ಮುಂದಿನ ಜನ್ಮದಲ್ಲಿ ಒಳ್ಳೆ ಜನ್ಮ ಬೇಕು, ಒಳ್ಳೆ ಜಾತಿಯಲ್ಲಿ ಹುಟ್ಟಬೇಕು ಅಂದ್ರೆ ಈ ಜನ್ಮದಲ್ಲಿ ನೀವು ಬ್ರಾಹ್ಮಣರ ಸೇವೆ ಮಾಡಬೇಕು, ಸವರ್ಣೀಯರು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ನಿಮಗೆ ಶಿಕ್ಷಣದ ಹಕ್ಕಿರಲ್ಲ, ಶಿಕ್ಷಣ ಕಲಿಬಾರ್ದು, ಪಾಪ ಅದು ನಿಮಗೆ. ನಾವೇನೇ ದೌರ್ಜನ್ಯ ನಡೆಸಿದ್ರು ಅನುಭವಿಸ್ಬೇಕು. ಇನ್ನು ಅಸ್ಪೃಶ್ಯ ಸಮುದಾಯಗಳಿಗಂತೂ ನೀವು ಊರೊಳಗೆ ಬರೋದಂಗಿಲ್ಲ, ನೀರು ಕುಡಿಯಂಗಿಲ್ಲ, ನೀರು ಮುಟ್ಟಂಗಿಲ್ಲ, ಶಾಲೆಗೆ ಬರಂಗಿಲ್ಲ, ಹೋಟ್ಲಿಗೆ ಬರಂಗಿಲ್ಲ, ಏನು ಮಾಡಂಗಿಲ್ಲ. ನೀವು ಅತ್ಯಂತ ಪಾಪಿಸ್ಟ್ರು ನೀವು. ಸೊ ಈ ಜನ್ಮದಲ್ಲಿ ಅದೆಲ್ಲ ಅನುಭವಿಸ್ಬಿಟ್ರೆ ನೆಕ್ಸ್ಟ್ ಜನ್ಮದಲ್ಲಿ ನೀವು ನಮ್ಮ ತರ ತಲೆಯಿಂದ ಹುಟ್ಟು ಬಿಡ್ತೀರಿ, ಭುಜದಿಂದ ಹುಟ್ಟು ಬಿಡ್ತೀರಿ, ಹೊಟ್ಟೆಯಿಂದ ಹುಟ್ಟು ಬಿಡ್ತೀರಿ, ಏನೇನೋ ಕತೆಗಳು. ಅದೆಲ್ಲ ಹೇಳಿ ನಂಬಿಸಿದಾರಲ್ಲ, ಆ ಮೂರ್ಖತನದಲ್ಲಿ ಮುಳುಗಿರುವಂತಹ ಒಂದಷ್ಟು ಜನ ಅವರಿಗೆ ಬೆಂಬಲ. ಯಾರು ಇವ್ರ ಮೇಲೆ ಶೋಷಣೆ ಮಾಡ್ತಿದಾರೋ, ಯಾರು ಇವರ ಅಪ್ಪ ತಾತನಿಗೆ ವಿದ್ಯಾಭ್ಯಾಸವನ್ನು ನಿರಾಕರಿಸಿ ಅವರನ್ನು ಕೂಲಿ ಆಳುಗಳಾಗಿ ಇಟ್ಕೊಂಡು ಅವರ ಮೇಲೆ ಶೋಷಣೆ ಮಾಡಿಕೊಂಡು ಗುಲಾಮಗಿರಿಗೆ ತಳ್ಳಿದ್ರೋ, ಇವರ ತಂದೆಯನ್ನ, ಇವರ ತಾಯಿಯನ್ನ, ಇವರ ತಾತನನ್ನ, ಮುತ್ತಾತನನ್ನ, ಅವರಿಗೆ ಸಪೋರ್ಟ್ ಮಾಡುವಂತಹ ನೀಚ ಮನಸ್ಥಿತಿಯವರು ಸಹ ಇದ್ದಾರೆ. ಕಾರಣ ಇವರು ಹಚ್ಚಿರುವಂತಹ ಮಂಕುಬೂದಿ. ಏನೇ ಆಗ್ಲಿ, ಒಟ್ಟಿನಲ್ಲಿ UGC ತರೋಕೆ ಹೊರಟಿದ್ದಂತಹ ತಂದಂತಹ ಒಂದಿದು ಒಳ್ಳೆಯ ಕಾರ್ಯ. ಜಾತಿ ತಾರತಮ್ಯವನ್ನ ಕಾಲೇಜುಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ತೊಡೆದು ಹಾಕಬೇಕು ಅಂತ ಅದಕ್ಕೆ ತಡೆ ಸಿಕ್ಕಿದೆ ಸುಪ್ರೀಂ ಕೋರ್ಟ್ನಿಂದ. ಬ್ರಾಹ್ಮಣರು ಅದು ನಮ್ಮ ಹಕ್ಕು, ನಾವು ಕಾಪಾಡ್ಕೊಂಡಿದ್ದೀವಿ, ದೌರ್ಜನ್ಯ ನಡೆಸೋದು ಅನ್ನೋ ರೀತಿಯಲ್ಲಿ ಈಗ ಮೀಸೆತ್ತಿರುತ್ತಾರೆ. ಮುಂದೇನಾಗುತ್ತೆ ಗೊತ್ತಿಲ್ಲ. ಮುಂದಿನ ವಿಚಾರಣೆಯವರೆಗೂ ತಡೆ ಅಂತ ಹೇಳಿದ್ದಾರೆ. ಈ ವಿಚಾರಣೆ ಮುಗಿಯುವವರೆಗೂ ತಡೆ ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್. ವಿಚಾರಣೆ ನಡೆದು ಏನೇನಾಗುತ್ತೋ ಗೊತ್ತಿಲ್ಲ. ಅದನ್ನ ವೇಟ್ ಮಾಡ್ಬೇಕು ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.